ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ಸ್. ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಟನ್ ಸೂಪ್ ಮತ್ತು ಮಟನ್ ಫ್ರೈನ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ. ಏನು ಸ್ಪೆಷಲ್ ಅಂತ ಅಂದರೆ ಅರ್ಧ kg ಮಟನ್ ತೊಗೊಂಬಂದಿದ್ವಿ. ಸೊ ಅದರಲ್ಲೇ ಸೂಪು ಮತ್ತು ಫ್ರೈ ಮಾಡಬೇಕಾಗಿತ್ತು. ಸೂಪ್ ಯಾಕಪ್ಪ ಅಂತ ಅಂದರೆ ಸೊ ಮಟನ್ ತಂದಾಗೆಲ್ಲ ನಾನು ಸೂಪ್ ಮಾಡೇ ಮಾಡ್ತೀನಿ. ಹಾಗೆ ಮಟನ್ ಬೇಯಿಸ್ಕೊಂಡಿರೋದನ್ನು ಫ್ರೈ ಮಾಡ್ಕೊತೀನಿ, ಇಲ್ಲ ಸಾಂಬಾರು ಥರ ಮಾಡ್ಕೊತೀನಿ. ವೆದರ್ ಕೂಡ ಚೇಂಜ್ ಆಗಿರೋದ್ರಿಂದ ಮನೆಯಲ್ಲಿ ಎಲ್ಲರಿಗೂ ಶೀತ ಕೆಮ್ಮು ಆ ಥರ ಬರ್ತಾ ಇದೆ. ಸೊ ಆದ್ದರಿಂದ ಸ್ವಲ್ಪ ಮಟನ್ ತೊಗೊಂಬಂದು ಈ ಥರ ಸೂಪ್ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಸೊ ಮಟನ್ ತರಿಸಿದ್ದೆ ಇವತ್ತು. ಮಟನ್ ಜೊತೆ ನಾನು ಚಪಾತಿ ಕೂಡ ಮಾಡ್ಕೊಂಡಿದ್ದೆ. ಸೊ ಸೂಪ್ ಕೂಡ ಫಸ್ಟ್ ಮಾಡ್ಕೊಂಡು ಕುಡಿದು ಆಮೇಲೆ ನಾನು ಅದೇ ಮಟನ್ನ ಬೇಯಿಸಿರೋದನ್ನು ಫ್ರೈ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ಮಟನ್ ಸೂಪ್ಗೆ ಚಕ್ಕೆ ಲವಂಗ ಪಲಾವ್ ಎಲೆ ಹಾಕಿ ಹಾಗೆ ಸ್ವಲ್ಪ ಒಂದು ಟೊಮೊಟೊ ಒಂದು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ವಿಡಿಯೋ ಮಾಡ್ಕೊಬೇಕು ಅಂತ ನಾನು ಮಾಡಿಲ್ಲ. ಸೊ ಆಮೇಲೆ ನೆನಪಾಯಿತು. ಸೊ ಆಮೇಲೆ ಮಾಡಿಕೊಂಡೆ. ಈಗ ನಾನು ಅದು ಫ್ರೈ ಎಲ್ಲ ಆದಮೇಲೆ ಮಟನ್ ಕೂಡ ಹಾಕ್ಕೊಂಡು ಸೊ ಎಣ್ಣೆನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನು ಧನಿಯಾ ಪೌಡರು, 1 ಟೇಬಲ್ ಸ್ಪೂನು ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನದ ಪುಡಿ, ಗರಂ ಮಸಾಲ ಇಷ್ಟನ್ನು ಹಾಕ್ತಾ ಇದ್ದೀನಿ. ಸೊ ಈಗ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ನಾನು ಹಾಕ್ಕೊತಾ ಇದ್ದೀನಿ, ಆಮೇಲೆ ಕರಿಬೇವಿನ ಸೊಪ್ಪು. ಇವಾಗ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೇಕಾಗತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕಾಳು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ. ಮೇನ್ ಸೂಪ್ಗೆ ಅದೇನೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದೆಲ್ಲ ಬೇಕು ಅಂದರೆ ನೀವು ಫ್ರೈ ಮಾಡ್ಕೊಂಡಾಗಲೇ ಹಾಕ್ಕೊಬೋದು. ಸೊ ಈಗ ನಾನು ಇದನ್ನು ಒಂದು 5 ರಿಂದ 6 ವಿಷಲ್ ಬರೋ ತನಕ ಕೂಗಿಸ್ಕೊಂಡಿದ್ದೆ. ಸೊ ನೋಡಿ ಈಗ ಆಗಿದೆ. ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ನೀರೆಲ್ಲ ಅದು ಮಟನ್ ಬೆಂದು ನೀರೆಲ್ಲ ಇಳ್ಕೊಂಡಿದೆ. ಸೊ ಕಬ್ಬೆಲ್ಲ ಮೇಲೆ ತೇಲ್ತಾ ಇದೆ. ಮಟನ್ ಸೂಪ್ ಈಗ ರೆಡಿ ಆಗಿದೆ. ಸೊ ಈಗ ಇದನ್ನು ಕುಡಿಯೋದಷ್ಟೇ, ಸರ್ವ್ ಮಾಡಿಕೊಂಡು. ಸೊ ಈಗ ಇದೇ ಮಟನ್ನ ನಾನು ಸಾಂಬಾರೆಲ್ಲ ತೊಗೊಂಡು ಸೂಪೆಲ್ಲ ಸಪ್ರೇಟ್ ಮಾಡಿಕೊಂಡು ಮಟನ್ ಸಪ್ರೇಟ್ ಮಾಡಿಕೊಂಡೆ. ಈಗ ಇದನ್ನು ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಬಾಣಲಿಗೆ ಒಂದು 50 ಗ್ರಾಮ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಒಂದು ಚಕ್ಕೆ 2 ಲವಂಗ ಹಾಕ್ಕೊಂಡು 1-2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಈರುಳ್ಳಿ ಫ್ರೈ ಮಾಡ್ಕೊಬೇಕಾಗತ್ತೆ. ತುಂಬ ಈಸಿಯಾಗಿರುತ್ತೆ. ಸೊ ಸೂಪು ಆಗಿಬಿಡತ್ತೆ, ಫ್ರೈನೂ ಆಗುತ್ತೆ. ಮಟನ್ ತಂದಾಗ ಈ ಥರ ಮಾಡ್ಕೊಳ್ಳಿ. ಕೆಮ್ಮು ನೆಗಡಿ ಏನಿದ್ರೂ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ನಾನು ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಈಗ ನಾನು ಒಂದು 2 ರಿಂದ 3 ಆಗೋಷ್ಟು ಟೊಮೊಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಟೊಮೊಟೊ ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಸೊ ನೋಡಿ ಟೊಮೊಟೊ ಕೂಡ ಬೆಂದಿದೆ. ಇವಾಗ ನಾನು ಇದಕ್ಕೆ ಮಟನ್ ಮಸಾಲ ಫ್ರೈ ಪುಡಿ ಪ್ಯಾಕೆಟ್ ಬರುತ್ತೆ, ಅದನ್ನು ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಧನಿಯಾ ಪೌಡರು ಹಾಗೆ ಸ್ವಲ್ಪ ಖಾರದ ಪುಡಿ ಕೂಡ ಇದಕ್ಕೆ ಆ್ಯಡ್ ಆನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ, ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಮಟನ್ ಮಸಾಲದಲ್ಲಿ ಖಾರದ ಆಲ್ರೆಡಿ ಇರುತ್ತೆ, ಉಪ್ಪು ಕೂಡ ಇರುತ್ತೆ. ಸೊ ನೋಡಿಕೊಂಡು ನೀವು ಆದಷ್ಟು ಹಾಕ್ಕೊಬೇಕಾಗತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಜಾಸ್ತಿ ಆಯಿಲ್ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಆದ್ದರಿಂದ ನಾನೀಗ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಂಡು ನೀರನ್ನು ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೀರು ಹಾಕ್ಕೊಂಡು ಮಸಾಲೆನ ಚೆನ್ನಾಗಿ ಆಯಿಲ್ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ನೋಡಿ ಈ ಥರ ಆಯಿಲ್ ಬಿಟ್ಕೊಬೇಕು. ಇವಾಗ ನಾನು ಇದಕ್ಕೆ ಮಟನ್ ಸೂಪ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ, ಮಟನ್ ಸಪ್ರೇಟ್ ಮಾಡ್ಕೊಂಡಿದ್ದೆ, ಅದನ್ನೇ ಈಗ ಹಾಕ್ಕೊತಾ ಇದ್ದೀನಿ.
ಇದು ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಏಕೆಂದರೆ ಮಟನ್ ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ ಫ್ರೈಗೇನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಮಟನ್ ಫ್ರೈ ರೆಡಿ ಆಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಒಂದ್ಸಾರಿ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ನಾನು ಬಿಡ್ತಾ ಇದ್ದೀನಿ. ಈಗ ರೆಡಿ ಆಗಿದೆ ಮಟನ್ ಫ್ರೈ ಕೂಡ. ಇದ್ರ ಜೊತೆ ನೀವು ಅನ್ನ, ಮುದ್ದೆ, ದೋಸೆ, ಚಪಾತಿ ಏನು ಕಾಂಬಿನೇಷನ್ ಆದ್ರೂ ಚೆನ್ನಾಗಿರುತ್ತೆ. ಏಕೆಂದರೆ ಮಟನ್ ಅಂದ್ರೇ ಹಾಗೆ, ಇದು ನಾನು ಮೇಕೆ ಮಾಂಸ ಹಾಕಿ ಮಾಡ್ತಾ ಇರೋದು. ನಾನು ಇವತ್ತು ಇದ್ರ ಜೊತೆ ಚಪಾತಿ ಮಾಡ್ಕೊಂಡಿದ್ದೆ ನೈಟಿಗೆ. ಸಾಯಂಕಾಲ ಸೂಪ್ ಮಾಡ್ಕೊಂಡು ಕುಡಿದ್ವಿ. ನೈಟಿಗೆ ಚಪಾತಿ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಸೈಡ್ಗೆ ಅಂತ ಹೇಳಿ ಚಿಕನ್ ಕಬಾಬ್ ಕೂಡ ಮಾಡ್ಕೊಂಡಿದ್ದೆ. ಚಿಕನ್ ಕಬಾಬ್ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹೇಗಿತ್ತು ಅಂತ ಹೇಳಿ, ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಆದಷ್ಟು ಹೊಸ ರೆಸಿಪಿ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.